ಸ್ಟಾರ್ಟ್ ಮಾಡಿರೋದು ಬಂಗಿ ಹೊಡ್ಕೊಂಡು ಬಂದಾಗ ನಮ್ಮ ಸಿದ್ದಪ್ಪಾಜಿ ಸೆಟ್ಲ್ ಆಗಿರೋದು ಇಲ್ಲಿ. ಓಕೆ, ಇವ್ರು ಸಿದ್ದಪ್ಪಾಜಿ ಗೈಸ್. ಹೌದಾ? ದೇವ್ರ ಇವ್ರ ಪಕ್ಷ ಮಾಡ್ಕೊಂಬಿಟ್ಟವನು ನಮ್ಮ ಸಿದ್ದಪ್ಪಾಜಿ. ಹೂಕಣ ಇನ್ನೂ ಬಿಟ್ಟಿಲ್ಲ ಸ್ಲ್ಯಾಂಗು. ಗಾಯ್ಸ್, ಸೊ ಎಲ್ಲರಿಗೂ ನನ್ನ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತೇನಿಲ್ಲ, ನನ್ನ ಫ್ರೆಂಡ್ ಮುರಳಿ ಕರೆದವನೆ, ಏನೋ ಜಾತ್ರೆ ಇದೆ ಅಂತೇನೋ ಹೇಳೋನೆ, ನೋಡೋಣ. ಆ್ಯಂಡ್ ನನ್ನ ಜೊತೆ ನನ್ನ ಫ್ರೆಂಡ್ ನಾಗೇಶ್ ಇದ್ದಾನೆ. ಎಲ್ಲರೂ ಹೇಗಿದ್ದೀರಾ? ಹೌದು, ಎಲ್ಲಿ ಹೋಗ್ತಾ ಇದ್ದೀವಿ? ಚೆನ್ನಪ್ಪಾಜಿ ಬೆಟ್ಟಮ್ಮ. ಚೆನ್ನಪ್ಪಾಜಿ ಬೆಟ್ಟನಾ? ಇವಾಗ ಬಿಡದಿಯಿಂದ ಬಿಡ್ತಾ ಇದ್ದೀವಿ. ಓಕೆ ಓಕೆ ಓಕೆ, ಬಿಡ್ತಾ ಇದೀವಿ. ಸೊ ನೋಡೋಣ, ಹೊರಡೋಣ. ಹಂಗೆ ಇದು ಸಿಗುತ್ತಲ್ಲ, ಏನದು? ರಾಮನಗರ ಸಿಗುತ್ತೆ. ರಾಮನಗರ ಸಿಗುತ್ತೆ. ಅದಾದ್ಮೇಲೆ ಚನ್ನಪಟ್ಟಣ. ಚನ್ನಪಟ್ಟಣ ಸಿಗುತ್ತೆ. ಇವ್ನಿಗೆ ಹೇಳ್ದೆ ಗೈಸ್, ಈ ಕಡೆ ಫೋಕಸ್ ಮಾಡು. ಒಳ್ಳೆ ಮ್ಯಾಟ್ರ್. ಇವ್ನಿಗೆ ಹೇಳ್ದೆ ಗೈಸ್, ಬಾರೋ ಆರೋಳ್ಳಿ ಮೇಲೆ ಹೋಗ್ಬೋದು, ಕನಕಪುರದಿಂದ ಹತ್ರ ಅಂದ್ರೆ. ಇವನು ಬೊಂಬೆ ನೋಡ್ಬೇಕು ಅಂತ ಚನ್ನಪಟ್ಟಣದ ಮೇಲೆ ಕರ್ಕೊಂಬರ್ತಾನೆ ಗೈಸ್. ಯಾವ ಬೊಂಬೆ ನೋಡ್ತಾನೆ ಅಂತ ನನಗೆ ಡೌಟ್ ಇದೆ, ನೋಡೋಣ. ಸೊ ಹೊರಡ್ತೀವಿ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಡೀಟೇಲ್ಸು ಶೇರ್ ಮಾಡ್ತೀನಿ. ಸೊ ಹಲೋ ಗೈಸ್, ಸೊ ರೀಚ್ ಆಗಿದ್ದೀವಿ. ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಚೆನ್ನಪ್ಪಾಜಿ ಬೆಟ್ಟ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿಂದ ಫುಲ್ ಆಫ್ ರೋಡಿಂಗ್ ಇದೆ. ಸೊ ಬನ್ನಿ, ನಮ್ಮ ವಲ್ಲಭ ಹೆಂಗೆ ಹೊಡಿತಾನೆ ಆಫ್ ರೋಡ್ನ ಅಂತ ನೋಡೋಣ. ಆಫ್ ರೋಡ್ ಗೈಸ್, ಬೈಕಿಂಗ್ ಕಮ್ಯುನಿಟಿ ಅವನು ಆಫ್ ರೋಡ್ ಇದ್ದಾನೆ, ನೋಡೋಣ. ಒಳ್ಳೆ ಆಫ್ ರೋಡಿಂಗ್ ಸ್ಪಾಟ್ ಇದು. ಸ್ಪೀಡಾಗೆಲ್ಲ ಅಂತೂ ಹೋಗೋಕ್ಕಾಗಲ್ಲ. ಅಲ್ಲಿ ನೋಡಿ ಗಾಯ್ಸ್, ಟಿವಿಎಸ್ ಗೈಸ್ ಎಕ್ಸೆಲ್ಲ ನೋಡಿತಾ ಇದ್ದಾರೆ ಆಫ್ ರೋಡಿಂಗು. ಬಿಟ್ ಮಾಡೋಣ. ಕಾರುಗಳು ಏನೇನಪ್ಪ, ನಮಗೆ ಇಟ್ಬಿಡೋಣ, ಬಂದ್ಬಿಡೋಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಓ ಗಾಯ್ಸ್, ಹಿಂದೆ ಹಾಕ್ಬಿಟ್ವಿ. ಕೃಷ್ಣ ಹೋಗ್ತಿದೆ ಮುಂದೆ, ಒಂದು ಕೃಷ್ಣ ನೋಡೋಣ. ನೋಡಿ, ಒಂದೊಳ್ಳೆ ಸ್ಪಾಟು. ಲೈಕ್ ಬೆಂಗಳೂರಿಂದ ಇಲ್ಲಿವರೆಗೂ ರೂಟ್ ಅಂತೂ ಸಖತ್ತಾಗಿತ್ತು. ಹೌದು ಗೈಸ್, ಸಖತ್ತಾಗಿತ್ತು. ಇವನಿಗಂತೂ ಬೀಜ ಎಲ್ಲ ಬಾಯಿಗೆ ಬರ್ಸ್ಕೊಂಡು ಸೂಪರ್ ಗೈಸ್, ಗಲಗಲ ಅಂದ್ರೆ. ಆದ್ರೆ ಮಚ್ಚ ರೋಡ್ ಹೆಂಗ್ ಮಚ್ಚ, ರೋಡಿಂಗ್ ಗೈಸ್, ರೋಡ್ ಮಾತ್ರ ಸೂಪರ್ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು. ಫುಲ್ ಟ್ರೀಸ್, ಮರಗಳ ಗಿಡಾಸ್, ಬಳ್ಳಿಸ್ ಎಲ್ಲ ಇತ್ತು ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಿ, ಮಸ್ತಾಗಿದೆ ಗೈಸ್ ಆಫ್ ರೋಡಿಂಗ್ ಮಾತ್ರ. ಬನ್ನೇಣ ಹಚ್ಚೇಣ, ನುಗ್ಲಿ ಬನಾನ. ಅಯ್ಯೋ, ವಲ್ಲಭ ಬರ್ತಾ ಇದ್ದಾನೆ ಗೈಸ್, ಹೋಗ್ತಾ ಇದ್ದಾನೆ ವಲ್ಲಭ. ಕಾರು ಯಾರು ನೋಡಿತಾ ಇದ್ದಾರೆ ಅಣ್ಣವರು ನಮ್ಮನ್ನು ಹೋಗ್ಬಿಟ್ಟು. ಥ್ಯಾಂಕ್ ಯು. ಅಲ್ಲಿದ್ದಾನೆ ಅಣ್ಣ, ಕಾಣಿಸ್ತಿದ್ದಾನ? ನೋಡಿ ಗೈಸ್, ಲಾಸ್ಟ್ ಟೈಮ್ ಅಂಬಾಜಿ ದುರ್ಗ ಟ್ರೆಕ್ಕಿಗೆ ಹೋಗಿದ್ವಿ. ಸೊ ಅದಕ್ಕಿಂತ ಮಸ್ತ್ ಎಕ್ಸ್ಪೀರಿಯನ್ಸ್ ಗೈಸ್ ಇದು, ಸಖತ್ತಾಗಿದೆ. ಸೊ ಅದೆಲ್ಲ ಬಂದು ನಿಮಗೆ ಫ್ಲ್ಯಾಟ್ ರೋಡು, ಬಟ್ ಇದು ಮಾತ್ರ ಸಖತ್ತಾಗಿದೆ. ಮಾಮ್ ಸ್ಟೆಪ್ ಹಾಕು. ವಾ
ಟಿಂಗ್ ಡಿಂಗ್ ಡಿಂಗ್ ನೋಡಿ ಗೈಸ್ ನೋಡಿ, ಮಸ್ತಿ ಮಲೈಕ ಸಾಂಗ್ ಡ್ಯಾನ್ಸ್ ಆಡ್ತಾವನು ಕಾಳಪ್ಪ. ಯಪ್ಪ ಸಾರಿ ನಾಗೇಶ್, ನಡೆಸ್ಬಿಟ್ಟಿದ್ದೀನಿ. ಮುಗ್ದಿಲ್ಲ ದೇವ, ಹಿಡ್ಕೊ. ಅವ್ರ ಕೇಳೋ ಇನ್ನೂ ಎಷ್ಟು ದೂರ ಇದೆ ಅಂತ. ಇಲ್ಲ ಹೊರಡೋಣ ಹೊರಡೋಣ. ಕೂರು ಅದಕ್ಕೆ ನಾನು ನಿಲ್ಸಿದ್ದು ಒಳ್ಳೆ ಸ್ಪಾಟ್ ಅಂತ. ಚಿಕ್ಕ ಸುಡ್ತೈತೆ. ಬೆನಿಫಿಟ್ಟು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಈ CB300 ನೋಡಿ ಗೈಸ್. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ಅಷ್ಟೊಂದು ಗಾಡಿ ಟರ್ನ್ ಆಯ್ತಲ್ಲ. ಸೊ ಆಲ್ ಕ್ರೆಡಿಟ್ ಗೋಡ್ಸ್ ಟು ಕುಶಾಲ್. ಕುಶಾಲ್ ಗಾಡಿ ನಿನ್ನ ಗಾಡಿಯಲ್ಲಿ ಸಖತ್ತಾಗಿ ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಬೇಜಾರೆಲ್ಲ ಮಾಡ್ಕೊಂಬೇಡ, ಯಾಕಂದ್ರೆ ಮಾಮ್ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಮಾಮ್. ಕುಶಾಲ್ ಯಾಕೆ ಗೊತ್ತಾ, ನೋವು ಎತ್ಕೊಂಡ್ಬರ್ತೀನಿ ಅಂತ ಹೇಳಿದ್ದ. ನೋವು ಎತ್ಕೊಂಡ್ಬಂದಿದ್ರೆ ಪಕ್ಕ ನೋವಾಗ್ಬಿಡೋದು ಮಾಮ್. ಅದಕ್ಕೆ ಡೌನ್ ಮೈ ಬಾಯ್. ಮತ್ತೆ ಸೆಕೆಂಡ್ ಸ್ಟೆಪ್ ಹೋಗ್ತಾ ಇದ್ದೀನಿ. ನಡೀತಾ ಇರಿ. ಅಯ್ಯೋ ತೊಳಿತಾ ಇರಿ ಅಂದಂಗೆ ಆಗ್ಬಿಟ್ಟಿದೆ ಗೈಸ್. ಸೀನರಿ ಅಂತೂ ಸಖತ್ತಾಗಿದೆ ಅಲ್ಲ. ತೋರ್ಸಪ್ಪ. ರಾಜಕೋಟಿ ಮ್ಯೂಸಿಕ್ ತೋರ್ಸು ಅಂದ್ರೆ ಅದಕ್ಕೆ ತೋರಿಸಿದೆ ಗಾಯ್ಸ್. ನಿಜಾಗ್ಲೂ ಸಖತ್ತಾಗಿದೆ ನೋಡಿ ಗೈಸ್. ಬರ್ತೀರಾ ಈ ತರ ಎಲ್ಲ ವೇಸ್ಟ್ ಮಾಡ್ಬೇಡಿ. ಹೌದು, ದಯವಿಟ್ಟು ನೋಡಿ ಹಿಂಗೆಲ್ಲ ಮಾಡಬೇಡಿ. ಪ್ರಾಣಿಗಳು ಇರ್ತವೆ, ಅಪ್ಪಿತಪ್ಪಿ ಕಾಲೇನಾದರೂ ತಾಕ್ತು ಅಂದರೂ ಕಷ್ಟ ಆಗುತ್ತೆ. ದಯವಿಟ್ಟು ಈ ಥರ ಮಾತ್ರ ಮಾಡಬೇಡಿ. ಆ್ಯಂಡ್ ಎಸ್, ಕ್ಯಾಪ್ಟನ್ ಮನೋಜ್ ಸರ್ ಇಲ್ಲೂ ಒಂದು ರೈಡ್ನ ಇಕ್ಕಿ ಒಳ್ಳೆ ಟ್ರೇಲ್ ಇದೆ. ಸರಿಯಾಗಿ ಇಕ್ಕಿ ಸರ್, ಇಕ್ಬೇಕು ನೀವು. ಹೋಗೋ ಕೆಲಸ ನೋಡಿ ಹೋಗಲಿ. ಸಖತ್ತಾಗಿದೆ ಗಾಡಿ. ಕುಶಾಲ್ ಏನು ವರಿ ಮಾಡ್ಕೊಂಬೇಡ, ಒಂಚೂರು ಡ್ಯಾಮೇಜ್ ಇಲ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಮ್ದು ಅಂತ ಹೇಳು. ನಮ್ದು ಎಸ್ ಮಚ್ಚ, ನಮ್ದು. ನಾನೇ ಬಿಟ್ಬಿಡ್ತೀನಿ. ಆಯ್ತು ಮಚ್ಚ. ಸೊ ನಡಿಯೋಣ ಯಪ್ಪ, ಇನ್ನೂ ಸುಮಾರು ದೂರ ಇದೆ ಗಾಯ್ಸ್. ಸೊ ಮೇಲೆ ಬಂದ್ವಿ, ಇದೇ ಸ್ಪಾಟು ಮಚ್ಚಮ್ಮ. ಪರವಾಗಿಲ್ಲ, ಹೋದ್ರೆ ಹೋಗ್ಲಿ, ಬಾ ಮುಳ್ಳಿನ ಮಾತಾಡ್ಸೋಣ. ಮಾಡ್ತಾ ಇದೆಯಾ ನೋಡ್ರಪ್ಪ, ನಮ್ಮ ಮುಳ್ಳಿ ಕರೆದಿದ್ದು ಈ ಸ್ಪಾಟ್ಗೆ ಅಲ್ವಾ? ಇದು ಅವ್ರ ಫ್ರೆಂಡ್ಸು. ಉದ್ಭವ ಮೂರ್ತಿ ಅಂದ್ರೆ ಇಲ್ಲೇ ಬಂದು ಇದಾಗಿರೋದು, ಸ್ಥಾಪನೆ ಥರ ಆಗಿರೋದು. ಅದೆಲ್ಲ ಊಟ ಇದಕ್ಕಿರೋದು. ಬಂಗಿ ಹೊಡ್ಕೊಂಡು ಬಂದಾಗ ನಮ್ಮ ಸಿದ್ದಪ್ಪಾಜಿ ಸೆಟ್ಲ್ ಆಗಿರೋದು ಇಲ್ಲಿ. ಓಕೆ, ದೇವ್ರ ಇವ್ರ ಪಕ್ಷ ಮಾಡ್ಕೊಂಬಿಟ್ಟವನ ನಮ್ಮ ಸಿದ್ದಪ್ಪಾಜಿ. ಹೂಕಣ, ಇನ್ನೂ ಬಿಟ್ಟಿಲ್ಲ ಸ್ಲ್ಯಾಂಗು. ಲಾಸ್ಟ್ ಪೀಸ್ ಅದೊಂದು ಕಾಲಲ್ಲಿ ಒಳ್ಳೆ ವ್ಯೂ ಇದೆ ಮಾತ್ರ. ಯಾಕೆ ಗೊತ್ತಾ, ಅಲ್ಲಿ ಸ್ವಲ್ಪ ಕೆಳಗಡೆ ಮೆಟ್ಲು ಇಳಿಯೋ ಥರ ಐತೆ, ಅಲ್ಲಿ ಕಾಲ್ದಾರ ಐತೆ. ಅಲ್ಲಿ ಕೆಳಗಡೆ ಹೋಗ್ತಾರೆ, ಸಕ್ಕದಾಗೈತೆ ನಿಜ. ಅಂದ್ರೆ ಇವಾಗೆಲ್ಲ ಬಿಸಿಲಿಗೆಲ್ಲ ಒಣಗೋಗಿರುತ್ತೆ. ಬಟ್ ಸನ್ರೈಸ್ ವ್ಯೂಗೆ ಒಳ್ಳೆ ಸ್ಪಾಟ್. ಯಾವ್ದಿಲ್ಲಿ ಈ ಕಡೆ ತಾನೆ ಆ ಸನ್ರೈಸ್ ಅಲ್ಲಿ ಚೆನ್ನಾಗಿರುತ್ತೆ, ಮರದ ಹತ್ರ ಕೂತ್ಕೊಂಡು. 5 minutes later. ನಮ್ಮ ಒಳ್ಳೆಯವ್ರ ಅಣ್ಣನ ಬರ್ಡೇ. ಅಯ್ಯೋ ಸೂಪರ್ ಹೆಸರುಗಳ್ತಾರೆ. ಲಾಗಲ್ಲೆಲ್ಲ ಬರೋಂಗ್ ಮಾಡ್ತಾ ಇದ್ರ ಕಂಡ್ರು. ಇಷ್ಟು ಗ್ರ್ಯಾಂಡ್ ಆಗಿ ಬರ್ಡೇ ಯಾರು ಹಾ ಚಪ್ಪಳ ಮುಗಿತು. ಮದರ್ ಇಂಡಿಯಾ ಫಾದರ್ ಇನ್ ಲಾ ಅಂತ ಸಿಚುವೇಶನ್ ಸಾಂಗ್ ಹಾಕೋರೆ. ಹೋಗಿ ಆ ಕಡೆ
ಫೋಟೋ ತೆಗಿ. ಫೋಟೋ ತೆಗೀರಿ. ಮುದ್ದು ಮುದ್ದು ನೀನು ಈ ಕಡೆ ಬಾ. One eternity later. ಹೇಳ್ಮಗ ಒಂದೇ ಡೈಲಾಗು. ಅದೇ ಫುಲ್ ಉರ್ಸಿದ ಗ್ರೂಪ್ ಇಂದ ಇವಾಗ ಹೇಳ್ತಾನೆ ಏನ್ ಹೇಳ ಗೊತ್ತಾ, ಥ್ಯಾಂಕ್ಸ್ ಕಂಡ್ರು, ಸೂಪರ್ ಸನ್ಮಾನ ಸಿಕ್ಕಿದೆ, ಏನೋ ಬೊಗ್ಳೋ ಕೋಲಿ ಸರಿಯಾಗಿ ಬೊಗ್ಳು ಕೋಳಿ ಇವಾಗ ಆಗ್ಲೇ ಉರ್ಕೊಂಡಿದ್ದೀರಾ, ಆಸಿಡ್ ಹಾಕೊಂಡು ಜಾಸ್ತಿ ಮಾಡ್ಕೊಳ್ಳಿ, ಇನ್ನ ಎತ್ತರ ಹೋಗ್ತೀನಿ ಅವಾಗ ಬರ್ತೀರಾ, ನನ್ನ ಪಾಲಿಗೆ ನೀವ್ ಯಾರು ಇಲ್ಲ, ಬಾಯ್ ಅಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ವಿಚ್ ಐ ಸ್ಪೆಂಟ್ ವಿತ್ ಯು ಗೈಸ್. ಅವ್ನು ತೋರ್ಸ ಹಂಗೆ ಪ್ಯಾಮ್ ಮಾಡವನ್ನ ಬೇಡ ಸರ್, ಏನಾಗಲ್ಲ. ಬೇಡ ವೈರಲ್ ಆಗಿರೋ ಸಾಕು, ಫೋಟೋ ಬೇಕಾದ್ರೆ ಇಟ್ಕೊಂಡ್ಬಿಡಿ ಬೇಡ. 5 hours later. ಎಲ್ಲ ಆಯಿತು. ಸೊ ಚೆನ್ನಾಗಿ ಊಟ ಮಾಡಿದ್ವಿ, ಸೊ ಎಲ್ಲರೂ ಮಾತಾಡ್ಸಿದ್ವಿ, ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು. ಥ್ಯಾಂಕ್ಸ್ ಟು ಮುರಳಿ. ಸೊ ಮತ್ತೆ ನೋಡ್ಬೋದು ಹೋಗ್ತಾ ಇದ್ದೀವಿ. ಸೊ ಆಫ್ ರೋಡಿಂಗ್ ಡೌನ್ ಹಿಲ್ ಇಳಿತಾ ಇದ್ದೀವಿ. ನಿಜವಾಗ್ಲೂ ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ಇದು ಒಂದು ಒಳ್ಳೆ ಸ್ಪಾಟು. ಬಿಗಿನರ್ ಫ್ರೆಂಡ್ಲಿ ಕಾರ್ ಬೇರೆ ಮುಂದೆ ಇದೆ. ಗಾಯ್ಸ್, ನಾಗೇಶು ಗಾಡಿ ಓಡಿಸ್ತವನೆ. One eternity later. ಸೊ ಗಾಯ್ಸ್ ಅಷ್ಟೇ. ಸೊ ಎಲ್ಲ ಮುಗೀತು. ಸೊ ನಾಗೇಶ್ನು ಅವನ ಜಾಗಕ್ಕೆ ಬಿಟ್ಟೆ. ಸೊ ಅಷ್ಟೇ ಈ ವ್ಲಾಗು. ಜಸ್ಟ್ ಒನ್ ಡೇ ಟ್ರಿಪ್ ಇತ್ತು, ಯಾಕಂದರೆ ಮುರಳಿ ಕರೆದಿದ್ದ ಅವ್ನ ಫಂಕ್ಷನ್ ಅಂತ, ಅದರಿಂದ ಹೋದ್ವಿ. ಹಂಗೆ ಒಳ್ಳೆ ಸ್ಪಾಟು ಗೊತ್ತಾಯಿತು ಒನ್ ಡೇ ಟ್ರಿಪ್ಗಳಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಅಷ್ಟೇ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.